ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನೀವು ತಿಳಿಯುವ ಪ್ರಮುಖ ಮಾಹಿತಿಗಳು ಹೀಗಿವೆ ನೋಡಿ. ವೃಷಭ ರಾಶಿಗೆ ಪರಿಹಾರ ನೀಡುವ ಜ್ಯೋತಿರ್ಲಿಂಗ ಯಾವುದು? ವೃಷಭ ರಾಶಿಗೂ ನಾವು ಹೇಳುತ್ತಿರುವ ಈ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೂ ಇರುವ ಸಂಬಂಧವೇನು? ಈ ಜ್ಯೋತಿರ್ಲಿಂಗಕ್ಕೆ ವೃಷಭ ರಾಶಿಯವರು ಸಲ್ಲಿಸಬೇಕಾದ ಪೂಜೆಗಳು ಹಾಗೂ ಪರಿಹಾರಗಳು ಯಾವುವು? ಆ ಜ್ಯೋತಿರ್ಲಿಂಗವನ್ನು ವೃಷಭ ರಾಶಿಯವರು ಭೇಟಿ ನೀಡೋದ್ರಿಂದ ಸಿಗುವ ವಿಶೇಷ ಫಲಗಳು ಯಾವುವು ಮತ್ತು ದೇವಸ್ಥಾನದ ಸ್ಥಳ ಪುರಾಣ ಮತ್ತು ಜ್ಯೋತಿರ್ಲಿಂಗದ ಸಂಪೂರ್ಣ ವಿಳಾಸ ಹಾಗೂ ಸಮಯ. ನೀವು ಈ ಎಲ್ಲಾ ಪ್ರಶ್ನೆಗಳಿಗೆ ನಮ್ಮ ಜ್ಞಾನಸಾಗರ ಯೂಟ್ಯೂಬ್ ಚಾನೆಲ್ ಮೂಲಕ ಮಾಹಿತಿ ಪಡಿತೀರಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನಮಸ್ತೆ ಸ್ನೇಹಿತರೆ, ನಿಮಗೆ ಗೊತ್ತಾ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 12 ರಾಶಿಗಳಿಗೂ 12 ಜ್ಯೋತಿರ್ಲಿಂಗಗಳಿಗೂ ಅವಿನಾಭಾವ ಸಂಬಂಧವಿದೆ. ಹಿಂದಿನ ವಿಡಿಯೋದಲ್ಲಿ ಮೇಷ ರಾಶಿಯವರ ಅದೃಷ್ಟ ಬದಲಿಸುವ ಜ್ಯೋತಿರ್ಲಿಂಗದ ಬಗ್ಗೆ ಮಾಹಿತಿ ನೀಡಿದೆವು. ಈಗ ವೃಷಭ ರಾಶಿಯವರ ಪರಿಹಾರ ಕ್ಷೇತ್ರ ಅಥವಾ ಅದೃಷ್ಟ ಬದಲಿಸುವ ಜ್ಯೋತಿರ್ಲಿಂಗದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡುತ್ತಿದ್ದೇವೆ. 12 ರಾಶಿಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಿಫಾರಸು ಮಾಡಲಾದ ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಮಾಡೋದ್ರಿಂದ ಜಾತಕದಲ್ಲಿರುವ ಅನೇಕ ಗ್ರಹ ದೋಷಗಳು, ಜೀವನದಲ್ಲಿನ ಅನೇಕ ಕಷ್ಟಗಳು ದೂರವಾಗಿ ಐಶ್ವರ್ಯ, ಸುಖ, ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗುತ್ತೆ. ವೃಷಭ ರಾಶಿಯವರೇ, ನೀವು ಜೀವನದಲ್ಲಿ ಬಹಳ ನೊಂದಿದ್ದೀರಿ ಅನ್ನೋದು ನಮಗೆ ತಿಳಿದಿದೆ. ಹಾಗಾಗಿ ಈ ಒಂದು ದಿವ್ಯ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಭೇಟಿ ನೀಡಿ ನಾವು ಹೇಳುವ ಸರಳ ಪರಿಹಾರ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಬಹುದು. ಉದ್ಯೋಗದಲ್ಲಿ ಅಡೆತಡೆ, ವ್ಯಾಪಾರ ನಷ್ಟ, ಕೌಟುಂಬಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ ಅಥವಾ ಸಂತಾನ ಸಮಸ್ಯೆಗಳಂತಹ ಅನೇಕ ತೊಂದರೆಗಳಿಂದ ಮುಕ್ತಿ ಹೊಂದಲು ಒಮ್ಮೆಯಾದರೂ ಈ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಲೇಬೇಕು. ಅಷ್ಟಕ್ಕೂ ನಿಮಗೆ ಈ ಪ್ರಶ್ನೆ ಸಹಜವಾಗಿ ಕಾಡಬಹುದು, ಅದೇನೆಂದ್ರೆ ವೃಷಭ ರಾಶಿಯವರಿಗೂ ನಾವು ಹೇಳುತ್ತಿರುವ ಈ ಜ್ಯೋತಿರ್ಲಿಂಗಕ್ಕೂ ಇರುವ ಸಂಬಂಧವೇನು? ಇಲ್ಲಿ ಬಂದು ಪೂಜೆ ಮಾಡಿಸಿದ್ರೆ ಯಾವೆಲ್ಲ ದೋಷಗಳು ಪರಿಹಾರವಾಗುತ್ತೆ? ಈ ಕ್ಷೇತ್ರದ ವಿಳಾಸ ಹಾಗೂ ನೀವು ಮಾಡಿಸಬೇಕಾದ ಸರಳ ಪೂಜೆಗಳ ಬಗ್ಗೆ ವಿಡಿಯೋ ಕೊನೆಯಲ್ಲಿ ಮಾಹಿತಿ ನೀಡಿದ್ದೇವೆ. ಹಾಗಾಗಿ ವಿಡಿಯೋ ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ, ಏಕೆಂದ್ರೆ ಇದು ನಿಮ್ಮ ಅದೃಷ್ಟವನ್ನೇ ಬದಲಿಸುವ ಜ್ಯೋತಿರ್ಲಿಂಗ ಕ್ಷೇತ್ರವಾಗಿದೆ. ವೃಷಭ ರಾಶಿಯವರೇ, ನೀವು ಹಣಕಾಸಿನ ಮುಗ್ಗಟ್ಟು, ಸಾಲದ ಸಮಸ್ಯೆ, ವೈವಾಹಿಕ ಜೀವನದಲ್ಲಿ ಕಲಹಗಳು, ದಾಂಪತ್ಯ ಸುಖ ಇಲ್ಲದೆ ಇರೋದು ಅಥವಾ ಆರೋಗ್ಯ ಸಮಸ್ಯೆಗಳಾದ ಕಣ್ಣಿನ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಈ ದೇವಸ್ಥಾನವು ನಿಮಗೆ ಪರಿಹಾರ ಕ್ಷೇತ್ರವಾಗಿದೆ. ಜೊತೆಗೆ ಧನ ಸಂಪಾದನೆಯಲ್ಲಿ ಹಲವು ಕಷ್ಟಗಳನ್ನು ನೀವು ಎದುರಿಸುತ್ತಿದ್ರೆ, ಕೋರ್ಟ್ ಕಚೇರಿಗಳಿಗೆ ಅಲೆದಾಡುತ್ತಿದ್ರೆ ಈ ಒಂದು ದಿವ್ಯ ಕ್ಷೇತ್ರವು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ನೀಡುತ್ತದೆ. ಮೊದಲು ವೃಷಭ ರಾಶಿಯವರಲ್ಲಿರುವ ಪ್ಲಸ್ ಹಾಗೂ ಮೈನಸ್ ಪಾಯಿಂಟ್ಗಳ ಬಗ್ಗೆ ತಿಳಿಯೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೆ ಹಠ ಹಾಗೂ ಕೋಪ ಹೆಚ್ಚಾಗಿರುತ್ತದೆ. ಇದರಿಂದ ಸಹಜವಾಗಿಯೇ ಅವರು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾರೆ. ಆದರೆ ಈ ದೇವಸ್ಥಾನದಲ್ಲಿರುವ ಲಿಂಗ ದರ್ಶನದಿಂದ ಮಾನಸಿಕ ಶಾಂತಿ ಸಿಗುತ್ತೆ. ಜೊತೆಗೆ ಹಠಮಾರಿ ಸ್ವಭಾವ ದೂರವಾಗುತ್ತೆ. ಬಹಳಷ್ಟು ಜನರು ಕೌಟುಂಬಿಕ ಕಲಹದಿಂದ ಬಹಳನೇ ಬೇಸತ್ತಿರುತ್ತಾರೆ. ಅಂತವರಿಗೆ ಸಂತಾನ ದೋಷ ಹೊಂದಿರೋರು ಇಲ್ಲಿಗೆ ಬಂದು ಲಿಂಗ ದರ್ಶನ ಮಾಡೋದ್ರಿಂದ ಬಹಳ ಬೇಗ ಸಮಸ್ಯೆಗಳು ದೂರವಾಗಿ ಸಂಗಾತಿಯೊಂದಿಗೆ ಮಧುರವಾದ ಸಂಬಂಧ ಹಾಗೂ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ದೋಷಗಳು ದೂರವಾಗುತ್ತೆ. ಇದಕ್ಕಾಗಿ ನೀವು ಹಾಲು ಅಥವಾ ಜೇನುತುಪ್ಪದ ಅಭಿಷೇಕ ಮಾಡಿಸಬೇಕಾಗುತ್ತೆ. ಜೊತೆಗೆ ಇಲ್ಲಿ ನೆಲೆಸಿರುವ ಭ್ರಮರಾಂಬಿಕಾ ದೇವಿಗೆ ಕುಂಕುಮಾರ್ಚನೆ ಮಾಡಿಸೋದ್ರಿಂದ ನಿಮ್ಮ ಸಕಲ ದೋಷಗಳು ನಿವಾರಣೆಯಾಗುತ್ತೆ. ಇನ್ನು ನೀವು ಕಾತುರದಿಂದ ಯಾವ ವಿಷಯ ತಿಳಿದುಕೊಳ್ಳಲು ಕಾಯ್ತಾ ಇದ್ದೀರಾ ಅನ್ನೋದು ನಮಗೆ ಗೊತ್ತು. ಆ ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ ಕೇಳಿ. ಆ ಮಹಿಮಾನ್ವಿತವಾದ ದೇವಸ್ಥಾನ ಬೇರೆ ಯಾವುದೂ ಅಲ್ಲ, ಆಂಧ್ರ ಪ್ರದೇಶದ ಶ್ರೀಶೈಲಂ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನವಾಗಿದೆ. ಇದು ವೃಷಭ ರಾಶಿಯವರಿಗೆ ಪರಿಹಾರ ನೀಡುವ ಶಕ್ತಿಶಾಲಿ ಜ್ಯೋತಿರ್ಲಿಂಗವಾಗಿದೆ. ಇದು ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ 2ನೇ ಜ್ಯೋತಿರ್ಲಿಂಗವಾಗಿದ್ದು ಅತ್ಯಂತ ಪವಿತ್ರ ಹಾಗೂ ಪ್ರಾಚೀನ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನೆಂದ್ರೆ ಇಲ್ಲಿ 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿರುವ ದಿವ್ಯ ಕ್ಷೇತ್ರವೂ ಸಹ ಇದೆ.
ಇಲ್ಲಿ ನೆಲೆಸಿರುವ ಪಾರ್ವತಿ ದೇವಿಯ ಸ್ವರೂಪವನ್ನು ಭ್ರಮರಾಂಬಿಕಾ ದೇವಿ ಎಂದೇ ಪೂಜಿಸಲಾಗುತ್ತೆ. ಏಕೆಂದ್ರೆ ಇದು ಶಿವ ಮತ್ತು ಶಕ್ತಿ ಇಬ್ಬರು ಒಂದೇ ಆವರಣದಲ್ಲಿ ನೆಲೆಸಿರುವ ಅತ್ಯಂತ ಅಪರೂಪದ ಹಾಗೂ ಭಾರತದ ಏಕೈಕ ಮಹಾಕ್ಷೇತ್ರವಾಗಿದೆ. ಇಂತಹ ಅದ್ಭುತವಾದ ಕ್ಷೇತ್ರದ ಪೌರಾಣಿಕ ಕಥೆಯ ಬಗ್ಗೆ ನೀವು ತಿಳಿಯಲೇಬೇಕು. ಅದಕ್ಕಿಂತ ಮೊದಲು ವೃಷಭ ರಾಶಿಯವರು ಈ ಜ್ಯೋತಿರ್ಲಿಂಗಕ್ಕೆ ಯಾಕೆ ಭೇಟಿ ನೀಡಬೇಕು ಅನ್ನೋದನ್ನ ತಿಳಿಯೋಣ ಬನ್ನಿ. ನಿಮಗೆಲ್ಲ ತಿಳಿದಿರುವಂತೆ ಶಿವನಿಗೆ ಸಮರ್ಪಿತವಾದ 12 ಜ್ಯೋತಿರ್ಲಿಂಗಗಳು ನಮ್ಮ ಭಾರತದಲ್ಲಿದ್ದು, ಆ 12 ಜ್ಯೋತಿರ್ಲಿಂಗಗಳು ಕೂಡ 12 ರಾಶಿಗಳಿಗೆ ಸಂಬಂಧಿಸಿದೆ ಎಂದು ಜ್ಯೋತಿಷ್ಯ ಶಾಸ್ತ್ರವು ಉಲ್ಲೇಖಿಸುತ್ತದೆ. ಒಂದೊಂದು ರಾಶಿಯವರಿಗೆ ಒಂದೊಂದು ಜ್ಯೋತಿರ್ಲಿಂಗಕ್ಕೂ ಅವಿನಾಭಾವ ಸಂಬಂಧವಿದ್ದು, ಅವರು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಭೇಟಿ ನೀಡೋದ್ರಿಂದ ಸಾಕಷ್ಟು ಸಕಾರಾತ್ಮಕ ಫಲಗಳನ್ನು ಪಡೆಯಬಹುದು. ವೃಷಭ ರಾಶಿಯ ರಾಶ್ಯಾಧಿಪತಿಯು ಶುಕ್ರನಾಗಿದ್ದು, ವಿಶಿಷ್ಟವಾದ ಗುಣಲಕ್ಷಣಗಳನ್ನು ಅವರು ಹೊಂದಿರುತ್ತಾರೆ. ಸಾವಧಾನದ ಗುಣ, ಕಠಿಣ ಪರಿಶ್ರಮಿಗಳು, ನಂಬಿಕಸ್ಥರು, ಕಲಾಪ್ರೇಮಿಗಳು, ಶಾಂತ ಸ್ವಭಾವದವರು ಆಗಿದ್ರೂ ಕೂಡ ಅತಿಯಾದ ಹಠಮಾರಿ ಸ್ವಭಾವ, ಅತಿಯಾದ ಕೋಪ, ಬದಲಾವಣೆಗಳಿಗೆ ಒಗ್ಗಿಕೊಳ್ಳದೇ ಇರೋದು ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಇವರು ಹೊಂದಿರುತ್ತಾರೆ. ಇವುಗಳ ಜೊತೆ ಜೀವನದಲ್ಲಿ ಅನೇಕ ಅಡೆತಡೆಗಳನ್ನು ಅನುಭವಿಸುತ್ತಿರುತ್ತಾರೆ. ಅವರ ಅದೃಷ್ಟವನ್ನೇ ಬದಲಿಸುವ ಈ ಜ್ಯೋತಿರ್ಲಿಂಗಕ್ಕೆ ಭೇಟಿ ನೀಡೋದ್ರಿಂದ ಜಾತಕದಲ್ಲಿರುವ ಶುಕ್ರ ಗ್ರಹದ ಸ್ಥಾನ ಉತ್ತಮವಾಗುತ್ತೆ. ಅಂದ್ರೆ ವೃಷಭ ರಾಶಿಯವರ ಶುಕ್ರ ಗ್ರಹದ ಸ್ಥಾನ ಬಲಹೀನವಾಗಿದ್ರೆ ಅಥವಾ ರಾಹು ಕೇತುಗಳ ಪ್ರಭಾವ ಹೆಚ್ಚಿದ್ರೆ ಸಾಮಾನ್ಯವಾಗಿ ಆರ್ಥಿಕ ಸಂಕಷ್ಟ, ಆರೋಗ್ಯದಲ್ಲಿ ಸಮಸ್ಯೆ, ಕುಟುಂಬದಲ್ಲಿ ಜಗಳದಂತಹ ಸಮಸ್ಯೆಗಳು ತಲೆದೂರಬಹುದು. ಅಂತವರು ಈ ದೇವಸ್ಥಾನದಲ್ಲಿ ಶುಕ್ರ ದೋಷ ಪರಿಹಾರ ಮಾಡಿಕೊಳ್ಳಬಹುದು. ಇಷ್ಟೇ ಅಲ್ಲದೆ ಶಿವನ ವಾಹನವಾದ ವೃಷಭನು ಕಠಿಣ ತಪಸ್ಸು ಮಾಡಿ ಶಿವನಿಂದ ಸಾಕ್ಷಾತ್ಕಾರ ಪಡೆದ ಈ ಕ್ಷೇತ್ರವು ಅತ್ಯಂತ ಶಕ್ತಿಶಾಲಿ ದೈವಿಕ ಗುಣಗಳಿಂದ ತುಂಬಿದೆ. ಈ ದಿವ್ಯ ಕ್ಷೇತ್ರಕ್ಕೆ ಅನೇಕ ಸೆಲೆಬ್ರಿಟಿಗಳು, ರಾಜಕಾರಣಿಗಳು ಕೂಡ ಆಗಾಗ್ಗೆ ಭೇಟಿ ನೀಡುತ್ತಿರ್ತಾರೆ. ಈ ಜ್ಯೋತಿರ್ಲಿಂಗಕ್ಕೆ ಹೋದಾಗ ನೀವು ಯಾವ ಪೂಜೆ ಮಾಡಿಸಬೇಕು ಅನ್ನೋದನ್ನ ತಿಳಿಯೋ ಮೊದಲು ಪುರಾಣ ಕಥೆಯ ಬಗ್ಗೆ ತಿಳಿಯೋಣ ಬನ್ನಿ. ಪುರಾಣ ಕಥೆಯ ಪ್ರಕಾರ ಶಿವನ ವಾಹನವಾದ ವೃಷಭನು ಈ ಪರ್ವತದ ಮೇಲೆ ಕಠಿಣವಾದ ತಪಸ್ಸು ಮಾಡಿದ್ರಿಂದ ಮಹಾಶಿವನು ಪ್ರತ್ಯಕ್ಷವಾಗಿ ಇಲ್ಲಿಯೇ ನೆಲೆಸಿದ್ರು ಎಂದು ನಂಬಲಾಗುತ್ತೆ. ಚಂದ್ರಾವತಿ ಎಂಬ ರಾಜಕುಮಾರಿಯು ಪ್ರತಿನಿತ್ಯ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡುತ್ತಿದ್ದ ಕಾರಣ ಅವಳ ಭಕ್ತಿಗೆ ಒಲಿದ ಮಹಾಶಿವನು ಮಲ್ಲಿಕಾರ್ಜುನನಾಗಿ ದರ್ಶನ ನೀಡಿದ್ರು ಎಂಬ ಪ್ರತೀತಿ ಇದೆ. ಈ ಕಾರಣದಿಂದಲೇ ಇಲ್ಲಿ ನೆಲೆಸಿರುವ ಸ್ವಯಂಭೂ ಲಿಂಗಕ್ಕೆ ಮಲ್ಲಿಕಾರ್ಜುನ ಎಂದು ಕರೆಯಲಾಗುತ್ತೆ. ಮತ್ತೊಂದು ಪ್ರಸಿದ್ಧ ಪುರಾಣ ಕಥೆಯ ಪ್ರಕಾರ ಶಿವ ಪಾರ್ವತಿಯರು ಒಮ್ಮೆ ತಮ್ಮ ಮಕ್ಕಳಾದ ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಪಂದ್ಯವನ್ನು ಏರ್ಪಡಿಸುತ್ತಾರೆ. ಆ ಪಂದ್ಯವೇನೆಂದರೆ ಯಾರು ಭೂ ಪ್ರದಕ್ಷಿಣೆ ಮುಗಿಸಿ ಮೊದಲು ಬರುತ್ತಾರೆಯೋ ಅಂತವರಿಗೆ ವಿವಾಹ ಮಾಡೋದಾಗಿ ತಿಳಿಸುತ್ತಾರೆ. ಪಂದ್ಯದ ಪ್ರಕಾರ ಕಾರ್ತಿಕೇಯನು ತನ್ನ ವಾಹನವಾದ ನವಿಲನ್ನು ಏರಿ ಭೂ ಪ್ರದಕ್ಷಿಣೆ ಮಾಡಲು ಹೊರಟ್ರೆ, ಇತ್ತ ಗಣೇಶನ ಬುದ್ಧಿವಂತಿಕೆಯಿಂದ ತಂದೆ ತಾಯಿಯೇ ತನ್ನ ಸರ್ವಸ್ವ ಎಂದು ಅವರಿಗೆ ಪ್ರದಕ್ಷಿಣೆ ಮಾಡಿ ಪಂದ್ಯದಲ್ಲಿ ವಿಜಯಿಯಾಗ್ತಾನೆ. ಈ ಕಾರಣದಿಂದಲೇ ಗಣೇಶನಿಗೆ ಸಿದ್ಧಿ ಹಾಗೂ ಬುದ್ಧಿ ಎಂಬ ಕನ್ಯರನ್ನು ನೀಡಿ ವಿವಾಹ ಮಾಡಲಾಗುತ್ತೆ. ಆದರೆ ಸುಬ್ರಹ್ಮಣ್ಯ ಸ್ವಾಮಿ ಪಂದ್ಯದಲ್ಲಿ ಸೋತ ಕಾರಣ ಕ್ರೌಂಚ ಎಂಬ ಪರ್ವತಕ್ಕೆ ಬಂದು ಅಲ್ಲಿ ಒಂಟಿಯಾಗಿ ನಿಲ್ಲಿಸುತ್ತಾರೆ. ಆ ಪರ್ವತ ಮತ್ಯಾವುದೂ ಅಲ್ಲ, ಇಂದಿನ ಶ್ರೀಶೈಲಂ ಆಗಿದೆ. ತನ್ನ ತಂದೆ ತಾಯಿಯು ತಾನಿರುವ ಸ್ಥಳಕ್ಕೆ ಬರುತ್ತಿರುವುದನ್ನು ತಿಳಿದು ಅಲ್ಲಿಂದ ಮತ್ತೊಂದು ಸ್ಥಳಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯು ಹೊರಟು ಹೋಗ್ತಾರೆ. ಮಗನ ಮೇಲಿನ ಆಳವಾದ ಪ್ರೀತಿಯಿಂದಾಗಿ ಇಲ್ಲಿಯೇ ಲಿಂಗ ಸ್ವರೂಪದಲ್ಲಿ ಶಿವಪಾರ್ವತಿಯರು ನೆಲೆಸಿದ್ರು ಎನ್ನಲಾಗುತ್ತೆ. ಇನ್ನು ಈ ಜ್ಯೋತಿರ್ಲಿಂಗಕ್ಕೆ ಹೋದಾಗ ವೃಷಭ ರಾಶಿಯವರೇ ನಿಮ್ಮ ದೋಷ ಪರಿಹಾರ ಮಾಡಿಕೊಳ್ಳಲು ಈ ಪೂಜೆಗಳನ್ನು ಮಾಡಿಸಿ. ಈ ದೇವಸ್ಥಾನದ ವಿಶೇಷತೆ ಏನೆಂದ್ರೆ ಭಕ್ತರಿಗೆ ನೇರವಾಗಿ ಗರ್ಭಗುಡಿಯೊಳಗೆ ಹೋಗಿ ಜ್ಯೋತಿರ್ಲಿಂಗವನ್ನು ಮುಟ್ಟಿ ಪೂಜೆ ಮಾಡಲು ಅವಕಾಶವಿದೆ. ಲಿಂಗಕ್ಕೆ ಮಂತ್ರ ಘೋಷಗಳೊಂದಿಗೆ ಜಲ, ಹಾಲು ಅಥವಾ ಮೊಸರಿನ ಅಭಿಷೇಕ ಮಾಡಿಸಿ. ಶುಕ್ರ ಗ್ರಹ ದೋಷ ನಿವಾರಣೆಗೆ ಹಾಲಿನ ಅಭಿಷೇಕ ಮಾಡಿಸೋದು ಅತ್ಯಂತ ಶ್ರೇಷ್ಠ. ಶ್ರೀ ಭ್ರಮರಾಂಬಿಕಾ ದೇವಿಗೆ ಕುಂಕುಮಾರ್ಚನೆ ಮಾಡಿಸಿ. ಇದರಿಂದ ಕೌಟುಂಬಿಕ ನೆಮ್ಮದಿ, ದಾಂಪತ್ಯ ಸುಖ ಮತ್ತು ಐಶ್ವರ್ಯ ವೃದ್ಧಿಯಾಗುತ್ತೆ. ಭಕ್ತರು ಜಾಸ್ತಿ ಇದ್ರೆ ದೇವಿಗೆ ತಮ್ಮ ಹೆಸರಿನಲ್ಲಿ ಅಷ್ಟೋತ್ತರ ಶತನಾಮಾವಳಿ ಅರ್ಚನೆ ಮಾಡಿಸಬಹುದು. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು, ಉದ್ಯೋಗದಲ್ಲಿನ ಅಡೆತಡೆಗಳು ಮತ್ತು ಜಾತಕದಲ್ಲಿನ ತೀವ್ರ ಗ್ರಹದೋಷಗಳ ನಿವಾರಣೆಗಾಗಿ ಚಂಡಿ ಯಾಗ ಮತ್ತು ರುದ್ರ ಯಾಗ ಮಾಡಿಸಬಹುದು. ಮಲ್ಲಿಕಾರ್ಜುನ ಮತ್ತು ಭ್ರಮರಾಂಬಿಕಾ ದೇವಿಯ ಕಲ್ಯಾಣೋತ್ಸವ ಸೇವೆ ಮಾಡೋದ್ರಿಂದ ತ್ವರಿತವಾಗಿ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇನ್ನು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಸಂಪೂರ್ಣ ವಿಳಾಸ ಮತ್ತು ಸಮಯ ಹೀಗಿದೆ.
ಈ ದೇವಸ್ಥಾನವು ಪ್ರತಿನಿತ್ಯ ಬೆಳಿಗ್ಗೆ 4:30 ರಾತ್ರಿ 10 ಗಂಟೆಯವರೆಗೆ ತೆರೆದಿರುತ್ತೆ. ಸಾರ್ವಜನಿಕರಿಗೆ ನಿರಂತರವಾಗಿ ದರ್ಶನದ ವ್ಯವಸ್ಥೆ ಇರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ವೃಷಭ ರಾಶಿಯವರು ಜೀವನದಲ್ಲಿ ಒಮ್ಮೆ ಭೇಟಿ ನೀಡಬೇಕಾದ ಜ್ಯೋತಿರ್ಲಿಂಗದ ಬಗ್ಗೆ. ನಿಮಗೆ ಯಾವ ರಾಶಿಯ ಜ್ಯೋತಿರ್ಲಿಂಗದ ಸಂಪೂರ್ಣ ಮಾಹಿತಿ ಬೇಕು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.